ಉಪೇಂದ್ರ ಬಂದ್ರೆ ಚೆನ್ನಾಗಿರುತ್ತೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪಿಕ್ಚರ್ಸ್ ಅಂತೂ ಬೇಡ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅವಾಗ ಜಗಳ ನಡೆಯೋದ್ ನೋಡ್ಬೇಕು ನಾವು, ಅದು ಮಸ್ತಾಗಿರುತ್ತೆ. ಏನೋ ಇನ್ನ ಟ್ರೈಲರೇ ನೋಡಿಲ್ಲ ನಾನು. ನೀವು ಎಲ್ಲ ನೋಡ್ತೀರಲ್ಲ. ಅವ್ನು ನೋಡ್ತಾನೆ ಬಿಡಿ ಕರಿತವ್ರ IPL. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅವ್ರ ಬಂದ್ರೆ ಯಾಕೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವ್ರು ತುಂಬಾ ಕ್ಯೂಟ್ ಅದಕ್ಕೆ. ಕಿಚ್ಚ Don't be shy, girl, go bonanza. Shake your body like a belly dancer. ಗೈಸ್, ಇವತ್ತೇನ್ ಗೊತ್ತಾ, ಕಂಪ್ಲೀಟ್ ನಾವು ಕಾಲೇಜ್ ಸ್ಟೂಡೆಂಟ್ಸ್ನ ಕೇಳಕ್ ಹೋಗ್ತಾ ಇದೀವಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಆಲ್ರೆಡಿ ನಮ್ಮ ಪಬ್ಲಿಕ್ ತುಂಬಾನೇ ಒಪಿನಿಯನ್ ಶೇರ್ ಮಾಡಿದ್ದಾರೆ. ಲೈಕ್ ಕಮೆಂಟ್ಸ್ ಅಲ್ಲೆಲ್ಲ ಚಿಂದಿ ಎಬ್ಸ್ಬಿಟ್ಟಿದ್ದಾರೆ, ಎಷ್ಟೊಂದು ನೇಮ್ಸ್ ರಿಪೀಟೆಡ್ ಹಾಕಿ. ಸೊ ಕಾಲೇಜ್ ಸ್ಟೂಡೆಂಟ್ಸ್ದು ಏನಿರುತ್ತೆ ಅಂತ ನೋಡೋಣ, ಓಕೆನಾ? ಬನ್ನಿ ಬನ್ನಿ ಬನ್ನಿ. ಸೀಸನ್ 13 ಸ್ಟಾರ್ಟ್ ಆಗ್ತಿದೆ ಕನ್ನಡ ಬಿಗ್ ಬಾಸ್. ಟೀಸರ್ ರಿಲೀಸ್ ಮಾಡಿದ್ದಾರೆ, ಫಸ್ಟ್ ಟೀಸರ್. ಸಮಥಿಂಗ್ ಸ್ಪೆಷಲ್ ಅಂತಾನು ಹಾಕಿದ್ದಾರೆ. ಏನ್ ಅನ್ಸುತ್ತೆ ಸಮಥಿಂಗ್ ಸ್ಪೆಷಲ್ ಅಂದ್ರೆ ಏನಿರ್ಬೋದು? ಏನಾದ್ರು ಗೆಸ್ಸಸ್? ಏನಾದ್ರು ಕಾಮನ್ ಮ್ಯಾನ್ ಯಾರಂದು ಕರ್ಕೊಂಡ್ ಬರ್ಬೋದಾ ಬಿಗ್ ಬಾಸ್ಗೆ? ಅದು ನಿಮ್ ಗೆಸ್. ಕಾಮನ್ ಮ್ಯಾನ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ, ಏನ್ ಡಿಫ್ರೆಂಟ್ ಆಗಿರುತ್ತೆ? ಇಲ್ಲ, ನಾರ್ಮಲ್ ಅವ್ರಿಗೂ ಚಾನ್ಸ್ ಸಿಕ್ಕಂಗ ಆಗುತ್ತಲ್ಲ. ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ. ಓಕೆ, ಅದ್ ಬಿಟ್ಟು ಲೈಕ್ ಬೇರೆ ಯಾರಾದ್ರೂ ಬರ್ಬೋದಂತ ಗೆಸ್ಸಸ್ ಇದೆಯಾ? ಇಲ್ಲ ನಿಮಗೆ ಇವರೇ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರು idea? ಹಂಗೇನಿಲ್ಲ, ಬಂದ್ರೆ ಹೀರೋ ಎಲ್ಲ ಹೇಳ್ಬೋದು. ಉಪೇಂದ್ರ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅವರೆಲ್ಲ ಬರಲ್ಲ. ಅಂದ್ರೆ ಕಾಮನ್ ಮ್ಯಾನ್ ಸಿಕ್ಕಿದ್ರೆ ಒಳ್ಳೆ. ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದ್ದಾರೆ. ನಿಮ್ಗೆ ಏನಾದ್ರು ಗೆಸ್ ಇದೆಯಾ ಏನ್ ಸ್ಪೆಷಲ್ ಅಂತ? ಓಕೆ, ಈ ಸೀಸನ್ಗೆ ಯಾರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಏನಾದ್ರು? ಯಾರು ಲೈಕ್ ಯೂಟ್ಯೂಬರ್ಸ್ ಇಲ್ಲ ಆಕ್ಟರ್ಸ್? ಬಿಗ್ ಬಾಸ್ ಮಾಡ್ತಿದ್ದಾರೆ, ಯಾರು ಬಂದ್ರೆ ಹೇಳಿ, ಪರವಾಗಿಲ್ಲ. ಸ್ಟೂಡೆಂಟ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಎನಿ ರೀಸನ್? ಲೈಕ್ ಫುಲ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ. ಗೇಮ್ ಓಕೆ, ಅದ್ರ ಜೊತೆಗೆ ನಿಮ್ ಟೀಚರ್ಸ್ ಹಾಕ್ಬಿಟ್ರೆ ಈ ಕಡೆ ಲೆಕ್ಚರರ್ಸ್ ಅಂತೂ ಬೇಡ. ಬೇಡ. ಓಕೆ, ಸೊ ಇವಾಗ ನಾವು ನೋಡ್ತಿರೋ ಪ್ರಕಾರ ಲೈಕ್ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಇಲ್ಲ ಇನ್ಫ್ಲೂಯೆನ್ಸರ್ ಆ ತರನೇ ಇದಾರೆ. ಸೊ ಕಾಮನ್ ಪೀಪಲ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಜಗಳ ಜಾಸ್ತಿ ಆಗುತ್ತೆ. ಎಲ್ಲ ಫೇಮಸ್ ಆಗಿರೋರೇ ಬರ್ತಾರೆ. ಕಾಮಿಡಿಯನ್ಸ್ ಆ ತರ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಯಾವ್ದಾದ್ರು ನೇಮ್ ಇದೆಯಾ ತಲೆಯಲ್ಲಿ? ಇವ್ರು ಬಂದ್ರೆ ತುಂಬಾ ಲೈಕ್ ಈ ಸಲ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಲಾಸ್ಟ್ ಟೈಮ್ ನೋಡಿದಿರಲ್ವಾ, ಗಿಲ್ಲಿ ಬಂದು ಫುಲ್ ಚಿಂದಿ ಎಬ್ಸಿದ್ದಾರೆ. ಈ ಸಲ ಯಾರಾದ್ರೂ ತಲೆಯಲ್ಲಿ ಇದಾರ ಅಂತವ್ರು ಬಂದ್ರೆ ಚೆನ್ನಾಗಿರುತ್ತೆ? ಸುಭಾಷ್ ನಕಲಿ ನಮಸ್ಕಾರ. ಸುಭಾಷ್ 99 ಎಂಟರ್ಟೈನ್ಮೆಂಟ್ ಮಾಡ್ತಾರ ಅವರು, ಫುಲ್ ಕಾಮಿಡಿ. ಓಕೆ, ಸೊ ನೀವು ಬಿಗ್ ಬಾಸ್ 13ಗೆ ಸುಭಾಷ್ನ ಸಜೆಸ್ಟ್ ಮಾಡ್ತೀರಾ ತಗೋಬಹುದು ಅಂತ? ರಚನಾ. ನಿಮ್ದು? ವಂದನಾ. ಐಶ್ವರ್ಯ. ನಿಮ್ಗೆ ಏನಾದ್ರು ಇದೆಯಾ ಈ ತರ ಕಂಟೆಸ್ಟೆಂಟ್ ಬರ್ಬೋದು ಈ ಸಲ ಅಂತ? ಡಾಕ್ಟರ್ ಬ್ರೋ. ಯಾರು? ಡಾಕ್ಟರ್ ಬ್ರೋ. ಡಾಕ್ಟರ್ ಬ್ರೋ. ಓಕೆ, ತುಂಬಾ ಕಮೆಂಟ್ಸ್ ಬಂದಿದೆ ಡಾಕ್ಟರ್ ಬ್ರೋಗೆ. ಅವ್ರನ್ನ ಬಿಟ್ಟು ಇನ್ನೊಂದು ಇಬ್ರು ಅಂದ್ರೆ ಇನ್ಯಾರು ಹೇಳ್ಬೋದು ನೀವು? ಹೌದು, ಅವ್ರದ್ದು ತುಂಬಾ ನೇಮ್ ಬರ್ತಾ ಇದೆ. ಯಾರಿದ್ದಾರೆ? ಏನಕ್ಕೆ ಡಾಕ್ಟರ್ ಬ್ರೋ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಇನ್ನೂ ಫೇಮಸ್ ಆಗ್ಲಿ ಅಂತ. ತಲೆಯಿಂದ ಪಾದ ತನಕನೂ ಕೂಡ ರಕ್ತದ ಕಣಕಣದಲ್ಲೂ ಬರೀ ಸುಳ್ಳು 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 ಸುಳ್ಳು. SMR ಅಂತ ಇಷ್ಟೊಂದ್ ಜನ ಹೇಳ್ತಿದ್ದೀರಾ. SMR ಅಲ್ಲಿ ಏನ್ ಸ್ಪೆಷಾಲಿಟಿ, ಏನ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅವ್ರು ಬಂದ್ರೆ ಅನ್ಸುತ್ತೆ? ಯಾರ್ ಬೇಕಾದ್ರೂ ಆನ್ಸರ್ ಮಾಡಿ. A few moments later. SMR ಅವ್ರು ಬಂದ್ರೆ ಕಾಮಿಡಿ ಮತ್ತೆ ಥ್ರಿಲ್ಲಿಂಗ್ ಇರುತ್ತೆ. ಅದಕ್ಕೋಸ್ಕರ ಗೇಮ್ ಥ್ರಿಲ್ಲಿಂಗ್. ಇಟ್ಸ್ ಟೈಮ್ ಟು ಚೇಂಜ್ ದ ಗೇಮ್. ಓಕೆ, ನೀವೇನಾದ್ರೂ ನೇಮ್ ಸಜೆಸ್ಟ್ ಮಾಡ್ಬೋದು ಅಂತ ಇದ್ರೆ ಯಾರನ್ನ ಸಜೆಸ್ಟ್ ಮಾಡ್ತೀರಾ? ಇವ್ರನ್ನ ಬಿಟ್ಟು, ಗೆಸ್ ಬಿಟ್ಟು, ಇವ್ರು ಹೋದ್ರೆ ನಾವು ನೋಡ್ತೀವಿ, ಮಿಸ್ ಮಾಡ್ದೆ ಆತರ ಯಾರಿದ್ದಾರೆ? ಶ್ರವಣ್ ಬ್ರೋ. ಜಿಮ್ ಎಲ್ಲ ಫಿಟ್ನೆಸ್ ಫ್ರೀಕ್ ಅವರು. ವೆಯ್ಟ್ ಮಾಡಿ ನೋಡೋಣ ಯಾರು ಬರ್ತಾರೆ ಅಂತ. ಇನ್ನು ಲಿಸ್ಟ್ ರಿವೀಲ್ ಆಗಿಲ್ಲ, ಸೊ ನಾವು ವೆಯ್ಟ್ ಮಾಡ್ತಾ ಇದೀವಿ. ಬಾರೋ ಇಲ್ಲಿ ಮಾತಾಡೋಣ. ಬಾರೋ ಇಲ್ಲಿ ಬನ್ನಿ. ನೀವು ಎಲ್ಲ ನೋಡ್ತೀರಾ ಅಲ್ವಾ? ಅವ್ನು ನೋಡ್ತಾನೆ ಬಿಡಿ ಕರಿತವ್ರ IPL. ಅಯ್ಯೋ, ಸುಮ್ನೆ ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ನಿಮ್ಮ ಹೆಸರು? ದರ್ಶನ್ ಅಂತ.
ಟೀಸರ್ ಬಿಟ್ಟಿದ್ದಾರೆ, ಫಸ್ಟ್ ಟೀಸರು. ಹಾಗೆ ಸಮಥಿಂಗ್ ಸ್ಪೆಷಲ್ ಅಂತ ಹಾಕಿದ್ದಾರೆ. ಏನಾದ್ರು ಗೆಸ್ ಇದೆಯಾ ಏನ್ ಸ್ಪೆಷಲ್ ಇರ್ಬೋದು? ಏನು ಗೆಸ್ ಎಲ್ಲ ಏನಿಲ್ಲ. ಏನಿಲ್ಲ. ಲೈಕ್ ಯಾರ್ ಕಂಟೆಸ್ಟೆಂಟ್ ಇರ್ಬೋದು ಅಂತ ಏನಾದ್ರು ಗೆಸ್ಸಸ್, ಏನೋ ಇಲ್ಲಿ ಪ್ರಿಡಿಕ್ಷನ್. ತರ ಇರೋರೆ ಒಂದ್ಸತಿ ಬಂದ್ರೆ ಚೆನ್ನಾಗಿದೆ. ಕಾಮನ್ ಪೀಪಲ್ ಏನಕ್ಕೆ ಆ ತರ ಅನ್ಸುತ್ತೆ? ಕಾಮನ್ ಪೀಪಲ್ಗೂ ಚಾನ್ಸ್ ಆಗ ಬರೀ ಸೆಲೆಬ್ರಿಟೀಸಿಗೆ ಕೊಡ್ಕೊಂಡು ಅವರೇ ಫೇಮಸ್ ಆಗೋ ಬದಲು ಕಾಮನ್ ಪೀಪಲ್ಗೂ ಕೊಟ್ಟು ಅವರು ಫೇಮಸ್ ಆದ್ರೆ ಅದು ಚೆನ್ನಾಗಿರುತ್ತಲ್ಲ. ಸುಮ್ಮನೆ ಸೆಲೆಬ್ರಿಟೀಸ್ ಅವರೇ ಬೆಳೀತಿದ್ರೆ ಏನಿರುತ್ತೆ ಕನ್ನಡ ಇಂಡಸ್ಟ್ರಿ? ಬರೀ ಅವ್ರ ಫ್ಯಾಮಿಲಿ ಬೆಳೆಸ್ಕೊಂಡು ಹೋಗ್ತಾರೆ. ಕಾಮನ್ ಪೀಪಲ್ ಇಂದ ಅವ್ರವ್ರು ಬರ್ಲಿ, ಬೇರೆಯವರೆಲ್ಲ ಚಾನ್ಸ್ ಕೊಟ್ರೆ ಅವ್ರ ಮೇಲೆ ಬರ್ಲಿ. ಮೇಲ್ ಬರ್ಲಿ. ನಿಮ್ಮ ಹೆಸರು? ಅಭಿಷೇಕ್. ಅಭಿಷೇಕ್. ಮನೆ ನೋಡ್ತೀರಾ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಹೇಳಿ, ನಾನು ಹೇಳ್ತೀನಿ ನಿಮ್ ಜೊತೆ. ಜೈ ಕಿಚ್ಚ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ಏನೋ ಸಮಥಿಂಗ್ ಸ್ಪೆಷಲ್ ಅಂತ ಹಾಕಿದ್ದಾರೆ. ಇನ್ನೇನ್ ಶುರು ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಏನಿರ್ಬೋದು ನಿಮ್ ಪ್ರಕಾರ ಸಮಥಿಂಗ್ ಸ್ಪೆಷಲ್? ಕಾಮನ್ ಪೀಪಲ್ಸ್ ಬರ್ಬೋದು. ಕಾಮನ್ ಪೀಪಲ್ ಏನಕ್ಕೆ ಹಂಗ ಅನ್ಸ್ತಿದೆ ನಿಮ್ಗೆ? ಎಲ್ಲ ಹಂಗೆ ಅಂತಿರೋದು, ಹಂಗೆ ನೀನ್ ಕಳ್ಳ ಬುದ್ಧಿಮಂತ. ಏನಾದ್ರು ಗೆಸ್ಸಸ್ ಇದೆಯಾ? ಒಂದ್ 3 ಜನದ ನೇಮ್ಸ್ ಹೇಳಕ್ಕಾಗುತ್ತಾ? ಇವ್ರು ಬರ್ತಾರೆ ಈ ಸಲ ಅಂತ ಏನಾದ್ರು ಗೆಸ್ ಮಾಡಿಲ್ಲ. ಇವರೇ ಬಂದ್ರೆ ಚೆನ್ನಾಗಿರುತ್ತೆ ಈ ಸಲ. ಎವ್ರಿ ಡೇ ನೋಡಕ್ಕೆ ಎಂಟರ್ಟೈನ್ಮೆಂಟ್. ಅಂದ್ರೆ ಹೋಸತಿ ಬಂದಿರೋರಲ್ಲ, ರೇ ನಮ್ಮ ಹುಡ್ಗ ಕಣ್ರಿ. ಇಲ್ಲ, ಹೊಸ್ದಾಗಿ ಜಗ್ಗಪ್ಪ ಕಾಮಿಡಿ ಕಿಲಾಡಿ ಇದು ಮಾಡಿದ್ರು. ಓಕೆ, ಸೊ ಅವ್ರು ಬಂದ್ರೆ ಏನಕ್ಕೋಸ್ಕರ? ಕಾಮಿಡಿ ಇರುತ್ತೆ ಅಂತ. ಟಾಸ್ಕ್ ಆಡ್ಬೋದು. ಓಕೆ, ಅವ್ರು ಬಿಟ್ರೆ ಐಡಿಯಾ ಇಲ್ಲ ಸದ್ಯಕ್ಕೆ. ಮೊನ್ನೆಯಿಂದ ಪ್ರೊಮೋ ಮಾಡಿದ್ರು. ಓಕೆ, ಫೈನ್. ನೀವು ಕಿಚ್ಚ ಸರ್ ಫ್ಯಾನ್ ಆಗಿರೋದ್ರಿಂದ ನೀವು ಶೋ ನೋಡೋದು ಕಂಟೆಸ್ಟೆಂಟ್ಗೋಸ್ಕರನಾ? ಕಿಚ್ಚಗೋಸ್ಕರ. ಕಿಚ್ಚಗೋಸ್ಕರ. ಕನ್ನಡದವರ ಆನ್ಸರ್ ಮಾಡಕ್ಕೆ ರೆಡಿ ಇಲ್ವಲ್ಲ ಇವರು. ಹಾಯ್ ಗರ್ಲ್ಸ್, ಕನ್ನಡದವರ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೀವು? ಅದೇ ಕನ್ನಡ ಬಿಗ್ ಬಾಸ್ ಸೀಸನ್ 13 ಬರ್ತಿದೆ ಅಂತ ಟೀಸರ್ ರಿಲೀಸ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದ್ರು ಗೆಸ್ ಇದೆಯಾ ಯಾವ ಕಂಟೆಸ್ಟೆಂಟ್ ಬರ್ಬೋದು? ಹಾಗೆ ಸಮಥಿಂಗ್ ಸ್ಪೆಷಲ್ ಅಂತಾನು ಹೇಳಿದ್ದಾರೆ. ಸೊ ಏನಾದ್ರು ಗೆಸ್ ಇದೆಯಾ ಯಾರು ಬರ್ಬೋದು ಈ ಸಲ ಅಂತ? ಇಲ್ಲ, ಯಾರಾದ್ರೂ ಇವರೇ ಬಂದ್ರೆ ಚೆನ್ನಾಗಿರುತ್ತೆ ಈ ಸಲ ಸೀಸನ್ ಅಂತ? ಸ್ಯಾಮ್ಸಂಗ್. ಏನಕ್ಕೆ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ? ಅವ್ರ ವ್ಲಾಗ್ಸ್ ಎಲ್ಲ ಚೆನ್ನಾಗಿರುತ್ತಲ್ಲ. ಓಕೆ, ಸೊ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ. ಅವ್ರನ್ನ ಬಿಟ್ರೆ ನಿಮಗೆ ಸ್ಯಾಮ್ಸಂಗ್ ಒಬ್ರೇನಾ ನಿಮ್ಗೆ ಇಷ್ಟ ಇರೋದು? ಬೇರೆ ಇನ್ಫ್ಲೂಯೆನ್ಸರ್ ಯಾರಾದ್ರು? ವರ್ಷ ಕಾವೇರಿ. ಅವ್ರು ಬಂದ್ರೆ ಯಾಕೆ ಚೆನ್ನಾಗಿರುತ್ತೆ ಅನ್ಸುತ್ತೆ? ಅವ್ರು ತುಂಬಾ ಕ್ಯೂಟ್ ಅದಕ್ಕೆ. ಏನು ಇನ್ನ ಟ್ರೈಲರೇ ನೋಡಿಲ್ಲ ನಾನು. ಇದ್ಯಾವ್ದು ಹೊಸ ಪ್ರತಿಭೆ? ಟ್ರೈಲರ್ ಏನ್ ಹಾಕಿಲ್ಲ, ಜಸ್ಟ್ ಇದು ಲೋಗೋ ರಿಲೀಸ್ ಮಾಡಿದಾರೆ ಅಷ್ಟೇ. ಓಕೆ, ನಿಮ್ಗೆ ಏನಾದ್ರು ಈ ತರ ಜನ ಬಂದ್ರೆ ಚೆನ್ನಾಗಿರುತ್ತೆ ಕಂಟೆಸ್ಟೆಂಟ್ಸ್ ಅಂತ ಇದೆಯಾ ತಲೆಯಲ್ಲಿ? ಪೊಲಿಟಿಕ್ಸ್ ಅವ್ರು ಬರ್ಬೇಕು, ಅವಾಗ ಜಗಳ ನಡೆಯೋದು ನೋಡ್ಬೇಕು ನಾವು. ಅದು ಮಸ್ತಾಗಿರುತ್ತೆ. ಪಾಲಿಟಿಕ್ಸ್ ಇರೋರು ಬರ್ಬೇಕು ಅಂತ ನಿಮ್ ಆಸೆ? ಅಂದ್ರೆ ಈ ಸತಿ ಸುಭಾಷ್ ಕೀರ್ತಿ ಬರ್ಬೇಕು. ತುಂಬಾ ಜನ ಆಕ್ಚುಲಿ ಸುಭಾಷ್ ಹೆಸರು ಹೇಳಿದಾರೆ ಆಲ್ರೆಡಿ. ಏನಕ್ಕೆ ಸುಭಾಷ್ ಅವರು ಬಂದ್ರೆ ಒಂಥರ ಫನ್ ಇರುತ್ತೆ. ಅವ್ರ ವಿಡಿಯೋಸ್ ಎಲ್ಲ ಅದೆಲ್ಲ ಇದೆಯಾ? ಅವ್ರು ಜಾಸ್ತಿ ಅದೆಲ್ಲ ಯೂಸ್ ಮಾಡ್ತಾರೆ. ನಕ್ಕಲ್ಲೇ ಅಂತಾರಲ್ಲ ಬಾಯ್ಬಿಟ್ಟೆ ಅವರು. ಸ್ವಲ್ಪ ಚಿಕನ್ ಎಲ್ಲ ತಗೊಂಬಂದ್ ಹಾಕ್ತೆ. ಇವನ್ಗೇನ್ ದುರಂಕಾರ ಅಂದ್ರೆ ತಿಂದೇ ಇಲ್ಲ ಬೋಳಿ ಮಗ. ಹೌದಾ? ಓಕೆ, ಕಿಪ್ಪಿ ಏನಕ್ಕೆ ಬರ್ಬೇಕು? ಬನ್ನಿ ಜನರೇ ಅನ್ನಕ್ಕೆ ಜಸ್ಟ್ ಅಷ್ಟಕ್ಕೋಸ್ಕರನಾ? ಅವ್ರಿಗೆ ಬೇಕಾಗಿಲ್ಲ, ಅವರೆಲ್ಲ ಯೂಸ್ಲೆಸ್. ನಿಮ್ಗೆ ಅನ್ಸುತ್ತೆ ಲೈಕ್ ಕಾಮನ್ ಪೀಪಲ್ ಚಾನ್ಸ್ ಕೊಡ್ಬೇಕಾ? ಸೆಲೆಬ್ರಿಟೀಸ್ ಹೌದು ಕೊಡ್ಬೇಕು. ಎಲ್ಲ 8% ಕಾಮನ್ ಪೀಪಲ್ಸ್ ಎಲ್ಲ ಬಂದು ಅವ್ರಿಗೂ ಚಾನ್ಸ್ ಕೊಟ್ರೆ ಏನೋ ಅಂತ ನೋಡ್ಬೋದು. ನಿಮ್ಗೆ ಏನಕ್ಕೆ ಅನ್ಸುತ್ತೆ ಕಾಮನ್ ಪೀಪಲ್ ಚಾನ್ಸ್ ಕೊಡ್ಬೇಕಂತ? ಯಾಕಂದ್ರೆ ಎಲ್ಲ ಫೇಮಸ್ ಅವರೇ ಬಂದ್ರೆ ಮತ್ತೆ ಫೇಮಸ್ ಆಯ್ತಾರೆ. ಕಾಮನ್ ಪೀಪಲ್ಸ್ ಬಂದು ಫೇಮಸ್ ಆದ್ರೆ ಅವ್ರು ಏನೋ ಮಾಡ್ಬೋದಂತ. ಇನ್ಸ್ಟಾನಾ ಚಾನೆಲ್? ಸಾರಿ, ಐಡಿ. ನಿಮ್ಮ ಹೆಸರು? ನಂದನ್ ಅಂತ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ವಿಡಿಯೋ ಓಕೆನಾ ನಿಮ್ಗೆ? ಹೇಳಿ. ಅದೇ ಇವಾಗ ಬಿಗ್ ಬಾಸ್ 13 ಸ್ಟಾರ್ಟ್ ಆಗ್ತಾ ಇದೆ. ಸೊ ರಿಲೀಸ್ ಮಾಡಿದ್ದಾರೆ ಪ್ರೋಮೋ ಕೂಡ. ಲೈಕ್ ಪ್ರೋಮೋ ಅಂದ್ರೆ ಜಸ್ಟ್ ಲೋಗೋ ರಿಲೀಸ್ ಮಾಡಿದ್ದಾರೆ. ಹೌದು. ಈ ಸಲ ಕಂಟೆಸ್ಟೆಂಟ್ ಯಾರು ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಐಡಿಯಾ ಇಲ್ಲ.
ಈ ತರ ಕಂಟೆಸ್ಟೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರು? ಅದೇ ಲಾಸ್ಟ್ ಸೀಸನ್ ಒಂದು ಮಂಜು ಪಾವಗಡ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೀಸನ್ ಇತ್ತು ಗೊತ್ತಾ, ಆತರ ಬಂದ್ರೆ ಖುಷಿ ಆಗುತ್ತೆ ನೋಡಕ್ಕೆ. ಶಿವಪುಂಜ ಗಿಲ್ಲಿ ಅವ್ರು ಕೂಡ ಇದ್ರು. ಅದು ಖುಷಿ ಇತ್ತು, ಗಿಲ್ಲಿ ಬಚ್ಚು ಖುಷಿ ಇತ್ತು. ಸೊ ಯೂಟ್ಯೂಬರ್ಸ್, ಸೆಲೆಬ್ರಿಟೀಸ್, ಕಾಮನ್ ಪೀಪಲ್ ಬರೋದ್ರಲ್ಲಿ ಖುಷಿ. ಓಕೆ, ಇವಾಗ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ಏನೋ ಸ್ಪೆಷಲ್ ಅಂತ ಹೇಳಿದಾರೆ. ಏನಾದ್ರು ಗೆಸ್ಟ್ ಇದೆಯಾ ಏನ್ ಸ್ಪೆಷಲ್ ಇರ್ಬೋದು ಅಂತ? ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ. ಬಿಗ್ ಬಾಸ್ ಯಾವಾಗಲೂ ನೋಡ್ತೀವಿ, ಕಂಪಲ್ಸರಿ ನೋಡ್ತೀವಿ. ಓಕೆ, ಯಾವ ತರ ಜನ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಣ್ಣ ಬಿಗ್ ಬಾಸ್? ನಮ್ಗೆ ಲಾಸ್ಟ್ ಟೈಮ್ ಬಂದಿರಲ್ಲ ಆ ತರ ಇರ್ಬೇಕು. ವರ್ಷ ಸಂತೋಷ್ ಅವರು ಆತರ ಇದ್ರೆ ಚೆನ್ನಾಗಿರುತ್ತೆ. ಈಗ ಲಾಸ್ಟ್ ಟೈಮ್ ಎಲ್ಲ ಕಿತ್ತಾಕೊಂಡೇ ಇದ್ರು, ಬಟ್ ಆಮೇಲೆ ಗಿಲ್ಲಿಗೆ ಇದಾಯ್ತು ಅಷ್ಟೇ. ಹೌದು. ಸೊ ಯಾರ್ದು ತಲೆಯಲ್ಲಿ ಹೆಸರಿಲ್ವಾ? ಇವ್ರು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಡೈಲಿ. ಇಲ್ಲ, ಸದ್ಯಕ್ಕೆ ಯಾವ್ದು ಇಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಮ್ಮ ಹೆಸರಣ್ಣ? ಕುಮಾರ್. ಓಕೆ, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಅದೇ ಜಸ್ಟ್ ಬಿಗ್ ಬಾಸ್ ಬಗ್ಗೆ ಒಂದು ಜನದ ಅಭಿಪ್ರಾಯ ತಿಳ್ಕೊತಾ ಇದ್ವಿ. ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ ಕನ್ನಡ. ಈ ಸಲ ಬೇಗನೆ ಶುರು ಮಾಡ್ತಾ ಇದಾರೆ. ಹಾಗೆ ಏನೋ ಈ ಸಲ ಸ್ಪೆಷಲ್ ಆಗಿ ಏನೋ ಬರ್ತಿದೆ ಅಂತ ಹೇಳಿದಾರೆ. ಏನಾದ್ರು ಗೆಸ್ ಇದೆಯಾ ಏನ್ ಸ್ಪೆಷಲ್ ಅಂತ? ಜಾಸ್ತಿ ನೋಡಿಲ್ಲ, ಇವಾಗ ಬರ್ತಿರೋದು. ಗೆಸ್ ಏನಿಲ್ಲ. ಓಕೆ, ಯಾರು ಬರ್ತಾರೆ ಅಂತ ಏನಾದ್ರು? ಯಾರು ಬರ್ತಾರೆ ಅಂತನಾ? ನಮ್ ಪ್ರಕಾರ ಅರುಣ್ ಆರಾಧ್ಯ ಅವ್ರು ಬರ್ಬೋದು. ಅಷ್ಟೇ. ಏನಕ್ಕೆ ಅವ್ರು ಬರ್ಬೋದು ಅನ್ಸ್ತಿದೆ? ಹಂಗೆ ಅವ್ರು ತುಂಬಾ ಇದಿದ್ದಾರಲ್ಲ, ಬರ್ಬೋದು. ಅವ್ರನ್ನ ಬಿಟ್ಟು ನಿಮ್ಗೆ ಈ ತರ ಕಂಟೆಸ್ಟೆಂಟ್ ಬಂದ್ರೆ ನಮ್ಗೆ ನೋಡಕ್ ಚೆನ್ನಾಗಿರುತ್ತೆ ಅನ್ನೋ ತರ ಯಾರಿದ್ದಾರೆ? ಆಗ ಅಷ್ಟೊಂದು ಇದಿಲ್ಲ, ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಫೈನ್. ಈ ಸಲ ಏನೋ ಸ್ಪೆಷಲ್ ಆಗಿ ಬರ್ತಿದೆ ಅಂತ ಹೇಳಿದಾರೆ. ಏನಿರ್ಬೋದು? ಏನಾದ್ರು ಗೆಸ್ ಇದೆಯಾ? ಇಲ್ಲ ಕೊಡಿದ್ವಿ. ಏನೋ ಗೆಸ್ ಇದೆಯಾ ಸರ್? ಅಂದ್ರೆ ಯಾರ್ಯಾರು ಬರ್ತಾರೋ ನೋಡ್ಬೇಕಲ್ಲ. ಅಲ್ಲ, ಸ್ಪೆಷಲ್ ಅಂತ ಹಾಕಿದಾರಲ್ಲ, ಏನಿರ್ಬೋದು? ಸ್ಪೆಷಲ್ ಆಗಿ ಅಂದ್ರೆ ಇನ್ನೇನ್ ಕಾಡ್ ಮನ್ಸರ್ ತರ ಎಲ್ಲ ಮನ್ಸ್ರ ತಾನೇ. ನಮ್ಮ ಸಿಟಿಲಿ ಆದ್ರೆ ಅಂದೊಂತರ ಬೇರೆ ಹಳ್ಳಿ ಹುಡುಗರು ಯಾರು ದಾಮನ್ ಬಿಡ್ಲಿ ಬಿಡ್ರಿ. ಹಳ್ಳಿ ಹುಡುಗರುಗಳಿಗೆ, ಯೂತ್ಗಳಿಗೆ ಕೊಡ್ಬೇಕು. ಇವ್ರು ಯಾಕೆಲ್ಲ ಪಾಪ್ಯುಲರ್ ಯಾರು ಇರ್ತಾರೆ ಅವ್ರಿಗೆ ಇದ್ ಮಾಡ್ತಾರೆ ಹೊರತು ಬಡವ್ರಿಗೆ ಯಾರು ಕೊಡ್ತಾರೆ? ರೈತರುಗಳ್ನು ಕರಿಬೇಕು. ತೆಲುಗು ಬಿಗ್ ಬಾಸ್ ನೋಡಿದ್ರ ಓದ್ಸಲಿನ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತೆಲುಗು ಅಷ್ಟು ನೋಡಿದ, ಕನ್ನಡ ಅಷ್ಟೇ ನಾವು. ಕನ್ನಡಿಗರು ಯಾರು ಹಳ್ಳಿ ಹುಡುಗನ ಹಾಕ್ಬೇಕು, ರೈತನ ಅಪ್ಪಟ ರೈತನ ಹಾಕ್ಬೇಕು. ಅದೇ ಇವಾಗ ಎಷ್ಟೋ ಜನ ಅದೇ ಹೇಳ್ತಿದ್ದಾರೆ, ಕಾಮನ್ ಪೀಪಲ್ ರೈತರನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಬೆಳಿಲಿ ಬಿಡಿ, ಅದೇ ಅವರು ಬೆಳಿಲಿ ಅಲ್ವಾ? ಬಡವರು ಬೆಳಿಬೇಕನೆ ಅಂತ ಅನ್ನೋದಿಲ್ವಾ? ಆತರ ಬೆಳಿಲಿ, ಬೆಳೆದಲ್ಲ ಗೊತ್ತಾಗತ್ತೆ ಅದು. ಕೂಲಿ ಮಾಡೋರ್ನ ಹಾಕ್ಬೇಕು ನಮ್ಮಂತವ್ರನ್ನ. ಅಷ್ಟೇ, ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೇ ನೋಡೋಣ, ಪಬ್ಲಿಕ್ ಅಂಗಡಿ ಕೆಲಸ ಮಾಡೋರು, ಇಲ್ಲಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋರು, ಇವರು ಹಾಕ್ರಿ. ನೀನು ಒಬ್ಬ ಫ್ರೆಂಡ್ ಏನೋ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ಹೌದು. ಅವ್ರನ್ನ ಬಿಟ್ಟು ನಿಮ್ ತಲೆಯಲ್ಲಿ ಯಾರಾದ್ರೂ ಹೆಸರು ಇದೆಯಾ? ಹೆಸರುಗಳು ಇವ್ರು ಹೋದ್ರೆ ಚೆನ್ನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಮ್ಮ ಇಂಡಸ್ಟ್ರಿ ಇಲ್ಲ ಯಾರಾದ್ರೂ ಯಾರಪ್ಪ ಬೈರಣ ಅಂತಾರು ಹೇಳು, ನಿನಗೆ ಗೊತ್ತಿರೋದು. ನಿಮ್ಮಿಬ್ರಿಗೂ ಯಾರಿಗ್ ಗೊತ್ತಿರೋ ಅವ್ರು ಹೇಳಿ. ಇವ್ರು ಹೋದ್ರೆ ತುಂಬಾ ಚೆನ್ನಾಗಿರುತ್ತಪ್ಪ, ಸಖತ್ ಎಂಟರ್ಟೈನ್ಮೆಂಟ್. ಕೆಲ್ಸ ಮುಗಿಸ್ಕೊಂಡು ಹೋಗಿ ಕುತ್ಕೊಂಡ್ರೆ ಆರಾಮಾಗಿ ನೋಡ್ಬೋದು. ಯಾರು ನೋಡೋಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಫುಲ್ ಬಿಸಿ ಇರ್ತೀರಾ? ಬಿಸಿನೇ. ಓಕೆ ಅಣ್ಣ, ನೋಡ್ಬೇಕಕ್ಕ. ನೋಡ್ರಿ ಯಾರಾದ್ರೂ ಒಳ್ಳೆ ಇದ್ರೆ ಹಳ್ಳಿ ಕಡೆ ಹೋಗಿ ಹುಡುಕ್ಬಿಟ್ಟು ಹಾಕಿ. ಓಕೆ.